ಪ್ರೇಕ್ಷಕರು ತಮ್ಮ ನೆಚ್ಚಿನ ನಟ ನಟಿಯರ ಎಲ್ಲಾ ಸಿನಿಮಾಗಳನ್ನ ಬಿಡದೆ ನೋಡ್ತಾರೆ. ಈ ಪೈಕಿ ಕೆಲವೊಂದು ಸಿನಿಮಾಗಳು ನಾವು ಎಷ್ಟೇ ಬಾರಿ ನೋಡಿದ್ರು ಬೋರ್ ಆಗದೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. ಇಂದಿನ ನಮ್ಮ ವಿಡಿಯೋದಲ್ಲಿ ಎಷ್ಟೇ ನೋಡಿದ್ರು ಕೂಡ ಮತ್ತೆ ಮತ್ತೆ ನೋಡ್ಬೇಕು ಅನಿಸುವಂತಹ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕ್ರೇಜಿ ಸಿನಿಮಾಗಳನ್ನ ನೋಡೋಣ. 1975ನೇ ಇಸವಿ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಯಕನಾಗಿ ಎಂಟ್ರಿ ಕೊಟ್ಟ ಮೊದಲ ಸಿನಿಮಾ ಅಪ್ಪು. ಈ ಸಿನಿಮಾವನ್ನ ಪುರಿ ಜಗನ್ನಾಥ್ ನಿರ್ದೇಶಿಸಿದ್ದು 2002ರ ಏಪ್ರಿಲ್ 26ರಂದು ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಅಪ್ಪು ಆಕ್ಷನ್ ಡ್ಯಾನ್ಸ್ ನೋಡಿ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಲವ್ ಸ್ಟೋರಿ, ಆಕ್ಷನ್, ಕಾಮಿಡಿ ಎಲ್ಲಾ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿತ್ತು. ಅಪ್ಪು ನಾಯಕನಾಗಿ ನಟಿಸಿದ ಮೊದಲ ಸಿನಿಮಾ ಥಿಯೇಟರ್ ನಲ್ಲಿ 100 ದಿನ ಅಲ್ಲ 200 ದಿನ ಓಡಿತ್ತು. ಎರಡನೇದು ಮಿಲನ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪಾರ್ವತಿ ಮೆನನ್, ಪೂಜಾ ಗಾಂಧಿ ಲೀಡ್ ರೋಲ್ ನಲ್ಲಿ ನಟಿಸಿದ್ದ ಮಿಲನ ಸಿನಿಮಾವನ್ನ ಎಷ್ಟೇ ನೋಡಿದ್ರು ಕೂಡ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ಸೂಪರ್ ಹಿಟ್ ಸಾಂಗ್ ಗಳ ಜೊತೆಗೆ ಈ ಚಿತ್ರದ ಯಾವುದೇ ಸೀನ್ ಕೂಡ ಪ್ರೇಕ್ಷಕರಿಗೆ ಬೋರ್ ಅನ್ಸಲ್ಲ. ಮನಸ್ಸಿನ ರಂಗು ಮೂಡಿದೆ. 15 ಚಿತ್ರಮಂದಿರಗಳಲ್ಲಿ 200 ದಿನ ಪ್ರದರ್ಶನ ಕಂಡಿತ್ತು. ಜೊತೆಗೆ ಮಲ್ಟಿಪ್ಲೆಕ್ಸ್ ನಲ್ಲಿ 600 ದಿನ ಪ್ರದರ್ಶನ ಕಂಡ ಏಕೈಕ ಚಿತ್ರವಾಗಿ ದಾಖಲಾಗಿದೆ. ಎಷ್ಟೇ ಬಾರಿ ಈ ಸಿನಿಮಾ ಟಿವಿಯಲ್ಲಿ ಬಂದ್ರು ಮಿಸ್ ಮಾಡದೆ ನೋಡುವ ಅಭಿಮಾನಿಗಳಿದ್ದಾರೆ. ಮೂರನೇದು ಪರಮಾತ್ಮ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಎಮೋಷನ್ ಎಂದೇ ಹೇಳುವವರು ಅನೇಕರಿದ್ದಾರೆ. ಯೋಗರಾಜ್ ಭಟ್ ನಿರ್ದೇಶನದ ಈ ಸಿನಿಮಾದ ಒಂದೊಂದು ಹಾಡುಗಳು ಕೂಡ ಅದ್ಭುತವಾಗಿದ್ವು. ಹೆಸರು ಪೂರ್ತಿ ಹೇಳದೆ ಸಿನಿಮಾದ ಡೈಲಾಗ್ಗಳು, ಅನಿರೀಕ್ಷಿತ ಕ್ಲೈಮ್ಯಾಕ್ಸ್ ಎಲ್ಲವೂ ಸೂಪರ್ ಆಗಿದ್ವು. ಆದ್ರೆ ಪರಮಾತ್ಮ ಸಿನಿಮಾ ಥಿಯೇಟರ್ ನಲ್ಲಿ ಯಶಸ್ಸು ಕಂಡಿರ್ಲಿಲ್ಲ. ಚಿತ್ರ ಬಿಡುಗಡೆಯಾದಾಗ ಅದಕ್ಕೆ ಸಿಗ್ಬೇಕಾಗಿದ್ದ ಪ್ರಶಂಸೆ ಮತ್ತು ಯಶಸ್ಸು ಸಿಗದೆ ನಂತರದ ದಿನಗಳಲ್ಲಿ ಆ ಚಿತ್ರದ ಬೆಲೆ ಜನರಿಗೆ ಅರ್ಥವಾಗಿ ಇದೊಂದು ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಗುರು, ಜನ ನೋಡ್ಲಿಲ್ಲ ಅಷ್ಟೇ ಎನಿಸಿಕೊಳ್ಳುವ ಚಿತ್ರಗಳಿವೆ. ಅದೇ ಸಾಲಿಗೆ ಪರಮಾತ್ಮ ಸಿನಿಮಾ ಕೂಡ ಸೇರುತ್ತೆ. ಅರಸು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಪೈಕಿ ಅರಸು ಕೂಡ ಒಂದು. ಅಪ್ಪು NRI ಉದ್ಯಮಿಯಾಗಿ ಕಾಣಿಸಿಕೊಂಡಿದ್ದ ಈ ಸಿನಿಮಾದಲ್ಲಿ ಮೀರಾ ಜಾಸ್ಮಿನ್ ಮತ್ತು ರಮ್ಯಾ ಹೀರೋಯಿನ್ ಗಳಾಗಿ ನಟಿಸಿದ್ರು. ವಿಭಿನ್ನ ಕಥಾಹಂದರ ಹೊಂದಿದ್ದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದ ನಟನೆಗಾಗಿ ಅಪ್ಪು ಫಿಲ್ಮ್ ಫೇರ್ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ರು. ಇನ್ನೊಂದು ವಿಶೇಷ ಅಂದ್ರೆ ಈ ಚಿತ್ರಕ್ಕೆ ಶಿವಣ್ಣ ಅರಸು ಅಂತ ಹೆಸರಿಟ್ಟಿದ್ರು. ಇದು ಶಿವಣ್ಣನ ಅಚ್ಚುಮೆಚ್ಚಿನ ಸಿನಿಮಾ ಕೂಡ ಹೌದು. ಹುಡುಗರು. 2011ರಲ್ಲಿ ರಿಲೀಸ್ ಆಗಿದ್ದ ಹುಡುಗರು ಸಿನಿಮಾದಲ್ಲಿ ಅಪ್ಪು, ಯೋಗೇಶ್, ಶ್ರೀನಗರ ಕಿಟ್ಟಿ, ರಾಧಿಕಾ ಪಂಡಿತ್ ಅಭಿನಯ, ಒಂದೇ ಮನಸ್ಥಿತಿಯುಳ್ಳ 3 ಹುಡುಗರ ಕತೆ ಹೊಂದಿದ್ದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅಷ್ಟೇ ಅಲ್ಲದೆ ಸಿನಿಮಾ ಮಂದಿರಗಳಲ್ಲಿ 15 ವಾರಗಳ ಕಾಲ ಓಡಿತ್ತು. ಹುಡುಗರು ಅನೇಕ ಅಪ್ಪು ಅಭಿಮಾನಿಗಳ ಫೇವರೆಟ್ ಸಿನಿಮಾ ಆಗಿದೆ. ಇದಿಷ್ಟು ನಮ್ಮ ಅಪ್ಪು ಅವರ ಮತ್ತೆ ಮತ್ತೆ ನೋಡ್ಬೇಕು ಅನಿಸುವಂತಹ ಸಿನಿಮಾಗಳು. ನಿಮ್ಗೆ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಫೇವರೇಟ್ ಅನ್ನೋದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ.